ಏನಾರ ಮುಂದೆ ಹೋದ್ರೆ ಬರ್ತದೆ, ನಾನು ಎದುರುದಿಲ್ಲ. ಏನಾಗ್ತದೆ ಒಂದ್ ನಿಮಿಷ ಪೂರ್ತಿ ಪ್ರಶ್ನೆ ಕೇಳಿ. ಇಲ್ಲಿಯ ಪ್ರಮುಖವಾಗಿ ನೀವು ನಂಬಿರ್ತಕ್ಕಂತಹ ಕಾಂಗ್ರೆಸ್ ಮುಖಂಡರು ಇಲ್ಲಿವರೆಗೆ ನಿಮಗೆ ಏನು ಮಾಡಿದಾರೋ ಇಲ್ಲೋ ಅಥವಾ ಅವ್ರಿಗೆ ಕೇಳಿರೋ ಇಲ್ಲೋ ಅವ್ರ ಎದುರಿಗೆ ಕೇಳ್ರಿ. ನಾನೇನ್ ಕೇಳ್ತಾರೆ, ನಿಮ್ಮ ನಾಯಕರುಗಳಿಗೆ ನಿಮ್ಮ ಶಕ್ತಿಯನ್ನ ಏನಿದೆ ಅಂತ ತೋರಿಸ್ಕೊಡೋದ್ರಲ್ಲಿ ನೀವು ವಿಫಲರಾಗಿ. ನೀವು ಏನ್ ಕೇಳ್ಬೇಕು ಬಯಸ್ಲಾಗ್ತಿರ್ಲ, ಇಷ್ಟು ಲಘು ನಾವು ಅದೆಲ್ಲ ಹೇಳಲ್ಲ. ನಮಗೆ ಒತ್ತು ಹಾಕ್ಲಾಕ್ ಹೇಳಕ್ ಆ ಪರಿಸ್ಥಿತಿಗೆ ನಾವು ಬಂದಿಲ್ಲ. ಸಮಾಜ ಬಂದಿಲ್ಲ, ನಮಗ ಪರ್ಯಾಯ ಆಗಿದೆ. ನೀವು ಏನ್ ಬಯಸ್ಲಾಗ್ತೀರಿ ಆ ಸ್ಥಿತಿ ನಮ್ಗಿಲ್ಲ. ಅದು ನಮ್ಮ ಒಳ್ಳೆ ಇದು ಅದ ಮಾಡ್ತಾರೆ. ಅವ್ರಿಗೆ ಪ್ರೆಷರ್ ಆಗ್ತದೆ. ನಮ್ಮ ತೊಂದರೆಗಳು ಅವ್ರಿಗೆ ಹೇಳ್ತೇವೆ, ನಾವು ನಿಮ್ಗೆ ಏನ್ ಹೇಳಕ್ ಹೋಗಿ ಇಷ್ಟು ಒಂದು ಮಾಡಿ ಇಲ್ಲ ಹಂಗಿಲ್ಲ. ವಿಜುವಲ್ ನೋಡಿ ನೋಡಿ, ನಾನ್ ನಿಮ್ಗೆ ಸೂಕ್ಷ್ಮವಾಗಿ ಹೇಳಿದೆ, ಸಮಾಜದ ಹಿತ ನಮಗೆ ಇಂಪಾರ್ಟೆಂಟ್. ನಾವೇನ್ ನಿಮ್ ಪ್ರೆಷರ್ ನೀವು ಹೇಳೋದಕ್ಕೆ ನಾವೇನ್ ಬಿಜೆಪಿ ಮಾಡ್ತೇವ್ರಿ ಮುಂದಿನ ಸಲ. ಈಗ ಜನತಾದಳಕ್ಕೂ ಇಲ್ಲದಂಗ ಆಗ್ಯದ, ಎಲ್ಲಿ ಹೋಗ್ತಿರತ್ ಹಿಂಗ ಆಗಲ್ಲ. ಒಂದು ಪಕ್ಷ ಕಟ್ಲಿಕ್ಕೆ ಹಿಂಗಿರಲ್ಲ ನಮ್ದು. ನಾವು ಕಾಂಗ್ರೆಸ್ ಜೊತೆ ಇದ್ದ ನಮ್ಮ ಹಕ್ಕ, ನಮ್ದೇನ ಪಗಾರ ಬೇಡಲಾಗಿತ್ತೇವೆ. ನಾವು ದುಡ್ದೇವು ಕಾಂಗ್ರೆಸ್ ಪಕ್ಷ. ನಮ್ದು ದೊಡ್ಡ ಒಂದು ಇದು ಅದ ಅವ್ರಿಗೆ ಸರ್. ಇದು ನಮ್ದು ಏನಿದೆಲ್ಲ ಶೇರ್ ಭಾಳ ದೊಡ್ಡದ. ಅದು ವಿಚಾರ ಮಾಡಿದ್ರೆ ಭಾಳ ದೂರ ಹೋಗ್ತದೆ. ನಾವು ನಮ್ಮ ನಾಯಕರಿಗೆ ನಮ್ಮ ಇದ್ರ ಬಗ್ಗೆ ಅರಿವು ಅದ. ಇಷ್ಟೇ ನಾವು ಹೋಗಿ ಅವ್ರಿಗೆ ಕೇಳಿಲ್ಲ, ಇದು ಕರೆ. ನಮ್ಮ ಕಡೆಯಿಂದ ಸ್ವಲ್ಪ ಇದಾಗಿರ್ಬೋದು. ನಾವು ಇನ್ನು ಮುಂದೆ ಅವ್ರಿಗೆ ಹೋಗಿ ಪದೇ ಪದೇ ಎಲ್ಲ ಸಮೂಹದೊಳಗೆ ಹೋಗಿ ಪದೇ ನಮ್ಮ ಜಿಲ್ಲೆಯಲ್ಲಿ ಮುಸ್ಲಿಂ ನಾಯಕರಿಗೆ ಸರ್ಕಾರದಲ್ಲಿ ಪ್ರಧಾನ ನೀವು ನಮ್ದು ಇದು ತೆಗೆದು ನೋಡ್ರಿ. ನಮ್ಮ ನಾಯಕರಿಗೆ ನಾವು ಮೆಚ್ಚಬೇಕು. ಯಾಕಂತಂದ್ರೆ ನಮ್ಗೇನು ಸಂಘಟನೆ ಒಳಗೆ ಅವ್ರು ಕೂಡಿಸ್ಕೊಂಡಾರ, ಅದು ಭಾಳ ಚಂದ. ಸಂಘಟನೆ ಒಳಗೆ ಎಲ್ಲಿ ಹೋಗ್ರಿ ಮೈನಾರಿಟಿಗೆ ನಮ್ಗೆ ಇದು ಸಿಗ್ತದೆ ಪ್ರಾತಿನಿಧ್ಯ. ಅದೇ ತರ ನಮ್ಗೆ ಸರ್ಕಾರ ಒಳಗೆ ಯಾಕೆ ಸಿಗ್ತಾ ಇಲ್ಲ ಅಂತೇಳಿ ನಮ್ದೊಂದು ಕೊರೋನದ. ಅದು ನೀವು ಅಷ್ಟು ಚಂದಾಗಿ ಹೇಳ್ರಿ. ನೀವು ಏನ್ ಕೇಳಕತ್ತಿರಲ್ಲ, ಅದು ಈಗ ಆ ಸ್ಟೇಜ್ ಬಂದಿಲ್ಲ. ನಮ್ಮ ಮೇಲೆ ಅವ್ರ ವಿಶ್ವಾಸ ಅದ, ಅವ್ರ ಮೇಲೆ ನಮ್ಮ ವಿಶ್ವಾಸ ಅದ. ನಮ್ಮ ಮೇಲೆ ಅವ್ರ ವಿಶ್ವಾಸ ಇಟ್ಟರೆ ಅವ್ರ ಮೇಲೆ ನಾವು ವಿಶ್ವಾಸ ಇಟ್ಟು ಇವತ್ತು ಅವ್ರ ಅಧಿಕಾರದಾಗ ಅದ. ನಮ್ಮ ಮೇಲೆ ಅವ್ರ ವಿಶ್ವಾಸ ಇಟ್ಟಿದ್ದಕ್ಕೆ ಅವ್ರ ಅಧಿಕಾರದಾಗ ಬಂದಾರ. ಅವ್ರ ಮೇಲೆ ವಿಶ್ವಾಸ ಇಟ್ಟು ನಾವು ಇಲ್ಲಿದ್ದೀವಿ. ಅವಕಾಶ ಬರುತ್ತಾನೆ ನಾವು ಅವ್ರ ಹತ್ರ ಬೇಡ್ತೀವಿ. ಯಾಕಂದ್ರೆ ಎಲ್ಲಿ ದುಡಿದೀವಿ ಅಲ್ಲೇ ಪಗಾರ ಕೇಳ್ಬೇಕು. ನಾವು ಅವ್ರ ಸಲುವಾಗಿ ದುಡಿದೀವಿ, ನಾವು ಅಲ್ಲೇ ಪಗಾರ ಕೇಳ್ಬೇಕು, ಅಲ್ಲೇ ನಾವ್ ಏನು ಕೇಳೋದು ಕೇಳ್ಬೇಕು. ನೀವು ನಿಮ್ಮ ಪ್ರಚೋದನೆಗೆ ನಾವು ಒಳಗಾಗಲ್ಲ. ನೀವೇನು ವಿಶ್ವಾಸ ಇಟ್ರಿ ಅದು ನಿಜ ಅಲ್ಲ. ನಿಮ್ಮ ಮ್ಯಾಗ ಏನ್ರ ವಿಶ್ವಾಸ ಇತ್ತಂದ್ರೆ 50 ವರ್ಷ ಕಾಯ್ಬೇಕಾಗಿರ್ಲಿಲ್ಲ. 50 ವರ್ಷದಾಗ ಅಧಿಕಾರ ಬಿಜಾಪುರದಲ್ಲಿ ರಾಜಕೀಯ ಬೆಳವಣಿಗೆಗಳು ಇತ್ತೀಚೆಗೆ ಜೋರಾಗಿ ನಡೆದಿದೆ, ಬಹಳಷ್ಟು ಚರ್ಚೆ ನಡೆದಿದೆ. ಇಲ್ಲಿಯ ಬಿಜೆಪಿಯಿಂದ ಉಚ್ಚಾಟಿತ MLA ಅವರು ಕಾಂಗ್ರೆಸ್ಗೆ ಬರೋ ಸಾಧ್ಯತೆ ಇದೆ ಅಂತ ಚರ್ಚೆಗಳು ನಡೆದಿದೆ. ಬಂದ್ರೆ ನೀವೆಲ್ಲ ಸ್ವಾಗತ ಮಾಡ್ಕೊಳ್ಳಲ್ಲ ಸಂಖ್ಯಾತ ಮುಖಂಡರು ಬಿಜಾಪುರದಲ್ಲಿ ನೋಡಿ. ಅದು ಈಗಾಗಲೇ ನಮ್ಮ ಪಕ್ಷದ ಮೇನ್ ನಾಯಕರುಗಳು, ಜಿಲ್ಲೆ ನಮ್ಮ ಉನ್ನತ ನಾಯಕರು ಅದಲ್ಲ, ಕೊಟ್ಟಿದ್ದಾರೆ. ಇವತ್ತು ಅವರೇ ಸ್ಪಷ್ಟ ಹೇಳಿದ್ದಾರೆ. ಮಾನ್ಯ MP ಪಾಟೀಲ್ ಸಾಹೇಬರು ಮೊನ್ನೆ ನಿಮ್ಮ ಮಾಧ್ಯಮದ ಹೇಳ್ಬಿಟ್ಟಿದ್ದಾರೆ. ಇಲ್ಲ ಅವ್ರಿಗೆ ತಗೊಳ್ಳೋ ಪ್ರಶ್ನೆ ಬರಲ್ಲ ಅಂತ ಹೇಳ್ಬಿಟ್ಟಾರ. ಮತ್ತೊಬ್ಬ ನಮ್ಮ ನಾಯಕರು ಹೇಳಿದಾಗ ಮತ್ತೆ ನಾವು ಹೇಳ್ದಂಗೆ ಹೌದಲ್ಲ. ನಿಮ್ ಪರಿಸ್ಥಿತಿ ತಗೊಳ್ಳುವಂತ ಪ್ರಶ್ನೆ ಬಸವನಗೌಡರಿಗೆ ಹೆಂಗ ಬಿಜೆಪಿ ಅನಿವಾರ್ಯತೆ ಅದು ಹಂಗ ನಿಮಗ ಕಾಂಗ್ರೆಸ್ ಅನಿವಾರ್ಯತೆ ಆಗಿತ್ತ? ನಾವ್ ಹೇಳಲ್ಲ. ಮೊದಲಿಂದ ಕಾಂಗ್ರೆಸ್ ಅಂತೀವ್ರಿ. ಬಿಜೆಪಿ ನಾವು ಒಂದೇ ಕಾಂಗ್ರೆಸ್. ಬಿಜೆಪಿ ನಾಯಕರಿಗೆ ತಗೊಳ್ಳೋದು ಪಕ್ಷದ ಹೈಕಮಾಂಡ್, ನಮ್ಮ ಜಿಲ್ಲೆ ನಾಯಕರು ಅವ್ರು ಬಿಟ್ಟದ ವಿಷಯ. ಇದು ನಮ್ದು ಬರ್ನಿಂಗ್ ಇಶ್ಯೂ. ಅಂದ್ರೆ ನಮಗೊಂದು ಈಗ ನಡೆದಿದ್ದ MLC ಯಲ್ಲಿ ನಮ್ಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ತೇವೆ. ಮತ್ತೊಮ್ಮೆ ನಿಮ್ಮ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡಿ ನಾವು ಅವ್ರಿಗೆ ಹೇಳ್ತೇವೆ ಅಂತ ಹೇಳಿ ನಾನು ಒಂದು ಮಾತಾಡ್ತೀನಿ. ಬಸನಗೌಡರಿಗೆ ಕಾಂಗ್ರೆಸ್ ಪಕ್ಷ ತಗೊಳ್ತಿದ್ರ ಸಿದ್ದರಾಮಯ್ಯರ ಆದಿಯಾಗಿ ಹೈಕಮಾಂಡ್ ಆದಿಯಾಗಿ ಹೇಳೋದಂದ್ರ ಕಾಂಗ್ರೆಸ್ ಪಕ್ಷದ ಅವನತಿ ಬಿಜಾಪುರದಾಗ ಶುರು ಆಗ್ತದೆ. ಕರ್ನಾಟಕದ ಶುರು ಆಗ್ತದೆ. ಇಡೀ ಕರ್ನಾಟಕ ರಾಜ್ಯದ ಮುಸ್ಲಿಮರನ್ನ ಬಸನಗೌಡರಷ್ಟು ಅವಳೇನ ಯಾರು ಮಾಡಿಲ್ಲ. ಅವರನ್ನ ತಗೊಳ್ಳೋದು ಕನಸಿನಾಗನು ಕಾಂಗ್ರೆಸ್ ವಿಚಾರ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೆ ಕಾಂಗ್ರೆಸ್ ಅವನತಿ ಪ್ರಾರಂಭ ಆಗ್ತದೆ.
ನಾವು ಬಿಜಾಪುರ ಜಿಲ್ಲೆಯಿಂದ ಅವರು ಅದನ್ನು ವಿರೋಧ ಮಾಡ್ತೀವಿ. ಫಸ್ಟ್ ಮೊದಲನೇದಾಗಿ ನಾವು ವಿರೋಧ ಮಾಡ್ತೀವಿ. ಅವ್ರು ಕಾಂಗ್ರೆಸ್ ಕಡೆ ಮುಖ ಮಾಡಿನೂ ನೋಡ್ಬೋದು, ಅರ್ಹತೆ ಇಲ್ಲ ಅವರಿಗೆ. ಇಲ್ಲಿಯ ಮುಸ್ಲಿಂ ಸಮುದಾಯದ ಸಾರ್ವಜನಿಕರಲ್ಲಿ ಪ್ರಶ್ನೆ ಏನು ಉದ್ಭವ ಆಗಿದೆ. ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಮೇಲೆ ಹೈಕಮಾಂಡ್ನಿಂದ ಹಿಡಿದು ರಾಜ್ಯ ನಾಯಕರಿಂದ ಹಿಡಿದು ಜಿಲ್ಲಾ ನಾಯಕರಿಂದ ಹಿಡಿದು ಏನೂ ಕೇಳೋದಿಲ್ಲ, ಇವರಿಗೆ ಇನ್ನೊಂದೇನು ಅಧಿಕಾರ ತರೋದು ತಾಕತ್ತು ಇಲ್ಲ. ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೆಯೋದು. 50-50 ಎಲ್ಲ ಮಾತಾಡಿದ್ರು. ಅಲ್ಲಲ್ಲ, ಅದ್ರ ಬಗ್ಗೆ ನೀವು ಸ್ಪಷ್ಟವಾಗಿ ಹೇಳ್ಬೇಕಲ್ಲ. ಏನ್ ಹೇಳ್ಬೇಕು? ನೀವು ನಾಯಕರಿಗೆ ಯಾವ ರೀತಿ ಮನವರಿಕೆ ಮಾಡ್ಕೊಟ್ಟಿದ್ದೀರಿ? ನಾವು ಮನವರಿಕೆ ಹೆಚ್ಚು ಮಾಡಿಲ್ಲ ಅನ್ನೋದು ನಿಮ್ ಕ್ವಶನ್ ಕರೆಕ್ಟ್. ಆದ್ರೆ ತಾಕತ್ತಿಲ್ಲ ಅನ್ನೋದು ನೀವು ತಪ್ಪ. ತಾಕತ್ ಅಂದ್ರೆ ನಾವು ಹೇಳ್ತಾ ಇಲ್ಲ ಸರ್, ಜನ ಮಾತಾಡ್ತಾರೆ ಅದ್ರ ಬಗ್ಗೆ. ತಾಕತ್ತಿಲ್ಲ ಅಂದ್ರೆ ಎಲ್ಲ ನಮ್ಮ ನಾಯಕರು ನಾವು ಹೋಗ್ತೀವಿ, ಎಲ್ಲ ಕೆಲಸ ಮಾಡ್ಕೋತೀವಿ, ನಮ್ ಕೆಲಸ ಎಲ್ಲ ಮಾಡ್ತಾರೆ.